ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಎಸ್, ಈ ವ್ಲಾಗಲ್ಲಿ ಒಂದು ಚಿಕ್ಕ ಹುಡುಗಿದು ವಿಡಿಯೋ ಹಾಕಿದ್ದೀನಿ ನೋಡಿ. ಹೆಂಗೆ ಮಾತಾಡ್ತಾಳೆ ಅಂದರೆ ಅವಳಿಗೆ ಬಾಯಿ ಕೊಡೋಕ್ಕೆ ಆಗಲ್ಲ. ಇನ್ನೂ LKG, ಭಾರಿ ತಲೆ ಇದೆ ಗೈಸ್. ಈ ನಾನ್ ವೆಜ್ ಏನಾದ್ರು ಮಾಡ್ಬೇಕಾದ್ರೆ ಒಂದೊಂದು ಪೀಸ್ಗಳ ಮೇಲೆ ಕಣ್ಣಿರುತ್ತೆ ನಮಗೆ. ನಿಮಗೂ ಹಿಂಗೆ ಆಗಿರುತ್ತಾ? ಯಾವುದಾದ್ರೂ ಒಂದು ಪೀಸ್ ಇರುತ್ತೆ, ಅದು ಇಷ್ಟ ಆಗಿರುತ್ತೆ, ಹೋಯ್ತು ತಿನ್ಬೇಕಪ್ಪ ಆದಮೇಲೆ ಅಂತ ಕಾಯ್ತಾ ಇರ್ತೀವಿ. ಸೊ ನೋಡಿ, ಈ ಪೀಸ್ ನಾನು ಅವಾಗಲಿಂದ ಕಣ್ಣು ಹಾಕಿದ್ದೆ, ತಗೊಂಡೆ. ಯಾರೋ ತಿಂದ್ಬಿಟ್ಟೆ ಫುಲ್ ಜಗಳ ಆಡ್ಬಿಡೋದು. ದಿಸ್ ಒನ್ ಗೈಸ್, ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ಅದಕ್ಕೋಸ್ಕರ ಪೂರಿ ಮಾಡ್ಕೊಂಡ್ವಿ. ಈಗ ಪೂರಿ ಇಷ್ಟು ರೆಡಿ ಆಗಿದೆ. ಈಗ ಅಲ್ಲನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಕರಿತಾ ಇದ್ದಾರೆ ಪೂರಿನ. ಪೂರಿ ಒಂದೊಂದ್ಸತಿ ಒಂದೊಂದು ಥರ ಬರುತ್ತೆ, ಒಂದೊಂದ್ಸತಿ ನೀಟಾಗಿ ಇಲ್ಲಿ ವೀಡಿಯೋಗೆ ಅದಕ್ಕಿಂತ ತೋರಿಸೋನ್ಸತಿ ಓದೋದೇ ಇಲ್ಲ ಗೈಸ್. ಮಿಕ್ತಂತೆ ಸುಮ್ಮನೆ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಓದಿರ್ತವೆ. ಲಾಸ್ಟ್ ಒಂದ್ಸತಿ ವೀಡಿಯೋದಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಪೂರಿ. ಇವತ್ತಿಂದು ಒಂದೊಂದು ಓದಿದೆ, ಇನ್ನೊಂದೊಂದು ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಪೂರಿ ಹಾಕ್ಬಿಟ್ಟು ಏನು ಗೊತ್ತಾ, ಒಂದು 2 ನಿಮಿಷ ಅದನ್ನು ನಿಮಗೆ ಪ್ರೆಸ್ ಮಾಡಲಿಲ್ಲ ಅಂದರೆ ಒಂಥರ ನೀರು ಎರ್ಸಿರೋ ಥರ ಆರುತ್ತಲ್ವ ಗೈಸ್. ಅದೇನಕ್ಕೆ ಆರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, ಆಯಿಲ್ಗೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕರೆದ್ರೆ ಆಯಿಲ್ ಜಾಸ್ತಿ ಹೀರ್ಕೊಳ್ಳಲ್ಲ. ನಿಮ್ಗೆ ಯಾರಾದರೂ ಆಯಿಲ್ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಮಾಡಿ. ಸೋಡಾ ಅಂದರೆ ಎಣ್ಣೆಗೆನೆ ಸೋಡಾ ಹಾಕ್ಬೇಕು, ಪೂರಿಗಲ್ಲ. ಪೂರಿಗೆ ಹಾಕೇ ಇರ್ತೀರ, ಗೊತ್ತಾಯ್ತಾ? ಏನಕ್ಕೆ ನಗ್ತಿದೆ ಅಂದರೆ ಪೂರಿ ಬೆಂದಾಯ್ತು, ಎತ್ತಿಡ್ಬೇಕಾದ್ರೆ ಬಿದ್ದೋಗ್ಬಿಡ್ತೀವಿ. ಅದಕ್ಕೆ ಆ ಥರದ್ದು ಏನಾರ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂದರೆ ಆಗೋದೇ ಇಲ್ಲ. ಹಿಂಗೆ ಆಫ್ ಮಾಡಿದಾಗ ಆಗ್ಬಿಡುತ್ತೆ ಆ ಥರದ್ದೆಲ್ಲ. ಗೈಸ್, ಮಸ್ಕ್ ಮೇಲೆ ಕಟ್ ಮಾಡ್ತಿದ್ದೀನಿ. ಹಸಿ ಕಸ ಎಲ್ಲ ಕೂಗ್ದಂಗೆ ಆಯ್ತದೆ, ಅದಕ್ಕೆ ಪಟ ಪಟ ಅಂತ ಕಟ್ ಮಾಡ್ತಿರೋದು. ಹೆಂಗೆ ಗೊತ್ತಾ, ಇದನ್ನೆಲ್ಲ ಹಸಿ ಕಸಕ್ಕೆ ಹಾಕ್ಬಿಡ್ಬೋದು, ಇಲ್ಲಾಂದ್ರೆ ಮತ್ತೆ ಬರೋವ್ರಿಗೆ ಇಟ್ಕೊಂಡು ಕೂತ್ಕೋಬೇಕು. ಅದಕ್ಕೆ ಕಸ ಅಂತಲ್ಲಿರೋ ಕೂಗ್ದಂಗೆ ಆಯಿತು, ಪಾಟ್ ಅಂತ ಕಟ್ ಮಾಡ್ತಿದ್ದೀನಿ. ನೀವು ಹಿಂಗೆ ಮಾಡಿರ್ತೀರಲ್ವ ಗೈಸ್? ಕಮೆಂಟ್ ಮಾಡಿ ಹೇಳಿ, ನೀವು ಇದೇ ಥರ ಮಾಡ್ತೀರಾ ಅಂತ. ನಡ್ಕ ಬರ್ತೀಯಾ ನಿನ್ನೊಬ್ಳನ್ನೇ ಬಿಟ್ರೆ? ಗೊತ್ತಾಗುತ್ತಾ ನಿಂಗೆ? ಬರ್ಬೇಕಾರೆ ಹೆಂಗ್ ಬರ್ತೀಯ? ಮತ್ತೆ ಯಾಕೆ ವ್ಯಾನಲ್ಲಿ ಬರ್ತೀಯ? ಅಷ್ಟೇ. ಮರ ಪೀಸ್ ಇರುತ್ತೆ ನೋಡ್ಕೊಳ್ರಿ. ಗುಡ್, ಚೆನ್ನಾಗಿದೆ. ಹೆಂಗಿದೆ ಗೊತ್ತಾ, ಇದು ಬಿಸ್ಕೆಟ್ ಥರ ಅಂತ ವೇಫರ್ ಥರ ಇದೆ. ಅದರೊಳಗೆ ಕ್ರೀಮು ಮತ್ತು ಚೀಸ್ ಟೇಸ್ಟ್ ಬರುತ್ತೆ, ಆ ಥರ ಇದೆ. ಮೊನ್ನೆ ಬಿಸ್ಕೆಟ್ ತಂದಿದ್ನಲ್ಲ, ಸೊ ಮಾಲ್ಕಿಸ್ಟ್ ಅಂತ, ಸೊ ಆ ಬಿಸ್ಕೆಟ್ ಇದು ಇವತ್ತು ತೋರಿಸ್ತಿದ್ದೀನಿ ನಿಮಗೆ. ಅಷ್ಟೊಂದು ಮುಖ ಫೇಸೇ ಕಾಣ್ತಿದೆ, ಮಾಡಿ ಸುಮ್ಮನೆ ಸಾಕು ಬಿಡಿ, ಕರೆಕ್ಟ್ ಇದೆ. ಔಟಿಂಗ್ ಹೋದಾಗ ಕಾಯಕಿಂಗ್ ಹೋಗಿದ್ದು, ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಫೀಲ್ ಕೊಡ್ತು. ಹಿಂಗೆ ಸ್ವಲ್ಪ ಹೊತ್ತು ಕುತ್ಕೊಬಿಟ್ರೆ ಕಣ್ಮುಚ್ಕೊಂಡು ಹಿಂಗೆ ಅದು ತೇಲ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಮೈಂಡ್ ಒಂಥರ ರಿಲ್ಯಾಕ್ಸ್ ಅಂತ ಫೀಲ್ ಅನ್ನಿಸ್ತು ಗೈಸ್ ನನಗೆ. ನಿಮ್ಗೆ ಯಾವ ಥರ ಈ ಥರ ಆಗಿತ್ತಾ ಯಾವತ್ತಾದರೂ ಅಂತ ಹೇಳಿ ನನಗೊಂದ್ಸತಿ ಕಮೆಂಟಲ್ಲಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್.